ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ ಜುಲೈ ಮಾಸ ಹೇಗಿದೆ? ಎಲ್ಲಾ ಜ್ಯೋತಿಷ್ಯರು 3 ತಿಂಗಳಿಂದ ಹೇಳ್ಬಿಟ್ರು, ನಿಮಗೆ ಗುರುಬಲ ಚೆನ್ನಾಗಿ ಬರುತ್ತೆ, ಶನಿ ಬಲ ಚೆನ್ನಾಗಿ ಬರುತ್ತೆ, ನೀವು ಅನ್ಕೊಂಡಿರ್ತಕ್ಕಂಥದ್ದೆಲ್ಲವೂ ಕೂಡ ಸರಿ ಹೋಗುತ್ತೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಪಂಚಮ ಸ್ಥಾನದಲ್ಲಿ ರಾಹು ಇದ್ದಾನಲ್ಲ, ಪಂಚಮ ಸ್ಥಾನದಲ್ಲಿ ರಾಹು ಇದ್ದರೆ ಏಕಾದಶ ಸ್ಥಾನದಲ್ಲಿ ಕೇತು ಇದ್ದಾನಲ್ಲ. ನಾವು ನಮ್ಮ ಜಾತಕವನ್ನ ನಿರ್ಣಯವನ್ನ ಮಾಡ್ತಕ್ಕಂಥದ್ದು ಯಾವ ಯಾವ ಗ್ರಹಗಳಿಂದ? 9 ಗ್ರಹಗಳಿಂದ, ಹೌದಲ್ವಾ? ನವ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಅಂತ ಹೇಳ್ತೀವಿ. ಈ ರಾಹು ಕೇತು ಇವರೇ ನೆಪ್ಚೂನ್ ಅಂಡ್ ಫ್ಲೋಟೋ, ಹೌದಲ್ವಾ? ಈ ನೆಪ್ಚೂನ್ ಅಂಡ್ ಫ್ಲೋಟೋ ಇವ್ರೇನ್ ಮಾಡ್ತಾರೆ? ಅಪ್ರದಕ್ಷಿಣಾ ಪಥದಲ್ಲಿ ಸುತ್ತುತ್ತಾರೆ. ನಾವು ಕೂಡ ಮಂತ್ರದಲ್ಲಿ ಹೇಳ್ತೇವೆ ಅಪ್ರದಕ್ಷಿಣಂ ಕುರ್ವಾಣ ಅಂತ. ಈ ರಾಹು ಮತ್ತೆ ಕೇತುಗಳಿಗೆ ಅಂದ್ರೆ ಭೂಮಿಗೆ ರಿವರ್ಸ್ ರೌಂಡ್ ಹೊಡಿತಕ್ಕಂತ ಕೆಲಸವನ್ನ ಮಾಡ್ತಾರೆ. ಇದರಿಂದಾನೇ ನಮಗೆ ಗ್ರಹಣಗಳು, ಅಮಾವಾಸ್ಯೆ, ಪೌರ್ಣಮಿಗಳು, ಋತುಮಾನಗಳು ಬದಲಾಗ್ತಕ್ಕಂತ ಸಾಧ್ಯತೆಗಳು ನಮಗೆ ಕಂಡು ಬರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಈ ರಾಹು ಅಂತಕ್ಕಂಥವರು ಪಂಚಮದಲ್ಲಿದ್ದಾರಲ್ಲ, ಮತ್ತೆ ಏಕಾದಶ ಸ್ಥಾನದಲ್ಲಿ ಕೇತು ಅಂತಕ್ಕಂಥವರು ಸಿಂಹ ರಾಶಿಯಲ್ಲಿ ಇದ್ದಾರಲ್ಲ. ಬಹಳಷ್ಟು ಜನ ಹೇಳ್ತಾರೆ ನಿಮಗೆ ಗುರು ಬಲ ಚೆನ್ನಾಗಿದೆ, ಶನಿ ಬಲ ಚೆನ್ನಾಗಿದೆ. 6ನೇ ಮನೆಯಲ್ಲಿ ಗುರು ಇದ್ದಾನೆ, 6ನೇ ಮನೆಯಲ್ಲಿ ಶನಿ ಇದ್ದಾನೆ, 9ನೇ ಮನೆಯಲ್ಲಿ ಗುರು ಇದ್ದಾನೆ. ಭಾಗ್ಯಸ್ಥಾನದಲ್ಲಿ ಗುರು, ಷಷ್ಠ ಸ್ಥಾನದಲ್ಲಿ ಶನಿ. ಶನಿ ಐಶ್ವರ್ಯವನ್ನ ಕೊಟ್ರೆ ನಿಮಗೆ ಗುರು ಭಾಗ್ಯ ಉದಯವನ್ನ ಮಾಡ್ತಾನೆ. ಆದರೆ ಈ ರಾಹು ಕೇತು ಎಲ್ಲವನ್ನು ಸ್ವಾಹ ಮಾಡ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗುರು ಬಲ ಇದೆ, ಶನಿ ಬಲ ಇದೆ ನಿಜ. ಆದರೆ ಈ ಮಾಸದಲ್ಲಿ ಬರ್ತಕ್ಕಂತ ಫಲಗಳಲ್ಲಿ 100ಕ್ಕೆ 40 ಭಾಗ ಮಾತ್ರ ನೀವು ಸ್ವೀಕರಿಸ್ತಕ್ಕಂತ ಅಧಿಕಾರ ಅಂತಕ್ಕಂಥದ್ದು ನಿಮಗೆ ಬರುತ್ತೆ. ಕೈಗೆ ಬರುತ್ತೆ, ಬಾಯಿಗೆ ಬರಲ್ಲ. ಜೊತೆಯಲ್ಲಿ ಇರೋರೇ ನಿಮಗೆ ತೊಂದರೆ ತಾಪತ್ರಗಳನ್ನ ಕೊಡೋಕೆ ಮುಂದಾಗ್ತಾರೆ. ಗೊತ್ತಾದ ಮೇಲೆ ಅರ್ಥ ಆಗತ್ತೆ ನಿಮಗೆ, ಅಯ್ಯೋ ಇವನು ಈ ಕೆಲಸ ಮಾಡದ್ನ ನನಗೆ ಅಂತ ಹೇಳಿ ಯೋಚನೆ ಮಾಡ್ತೀರಾ. ಆದ್ರೆ ಭಗವಂತನ ಅನುಗ್ರಹದಿಂದ ನವಗ್ರಹಗಳ ಪುರಾಣದ ಪ್ರಕಾರ, ಜ್ಯೋತಿಷ್ಯದ ಪ್ರಕಾರ ಈ ತುಲಾ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳು ಪ್ರಾಪ್ತಿಯಾಗತ್ತೆ. ಆದರೆ ರಾಹು ಕೇತು ಅನ್ನೋರು ಸ್ವಲ್ಪ ತೊಂದರೆಯನ್ನ ಕೊಡ್ತಾರೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ. ಪ್ರತಿ ಶನಿವಾರ ರಾಹು ಕೇತುವಿಗೆ ನಮನವನ್ನ ಸಲ್ಲಿಸ್ತಕ್ಕಂತ ಕೆಲಸವನ್ನ ಮಾಡಿ. ಸಾಧ್ಯವಾದರೆ ರಾಹುವಿಗೆ ಉದ್ದಿನ ಬೇಳೆ, ಕೇತುವಿಗೆ ಹುರುಳಿ ಕಾಳನ್ನ ಇಟ್ಟು ಭಕ್ತಿಯಿಂದ ನಮಸ್ಕಾರವನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡಿ. ರಾಹು ಮತ್ತೆ ಕೇತು ಗ್ರಹಗಳಿರ ನಮಗೆ ಬರ್ತಕ್ಕಂತ ಫಲಾಫಲಗಳನ್ನ ಸಂಪೂರ್ಣವಾಗಿ ನಮಗೆ ಬಿಟ್ಟು ಕೊಡಿ. ನೀವು ಯಾವುದೇ ಒಂದು ಅಡ್ಡಬಾಯ ಹಾಕಬೇಡಿ. ಬರ್ತಕ್ಕಂತ ತೊಂದರೆ ತಾಪತ್ರಯಗಳು ಕೂಡ ಈಗ ಬರ್ತಾ ಇಲ್ಲ. ಗುರುಬಲ ಚೆನ್ನಾಗಿದೆ, ಶನಿ ಬಲ ಚೆನ್ನಾಗಿದೆ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಇಲ್ಲ ಅಂತ ಅಂದ್ರೆ ಆರೋಗ್ಯದಲ್ಲಿ ಜಾಯಿಂಟ್ ಪೇನ್ ಅಂತಕ್ಕಂಥದ್ದು ಅಧಿಕವಾಗತ್ತೆ. ಶಸ್ತ್ರ ಚಿಕಿತ್ಸೆಯನ್ನ ಮಾಡ್ಕೋಬೇಕಾಗತ್ತೆ. ಮೆಡಿಸನ್ ನಿಮ್ಮ ಶರೀರಕ್ಕೆ ಸಪೋರ್ಟ್ ಮಾಡಲ್ಲ, ಚಿಕಿತ್ಸೆ ಪಡೆದರೂ ಸಹಿತ ಇಷ್ಟೆಲ್ಲ ಅನುಭವಿಸಬೇಕಾಗತ್ತೆ. ಜುಲೈ ಮಾಸದಲ್ಲಿ ಎಚ್ಚರಿಕೆಯಿಂದ ನೀವು ಈ ಒಂದು ಮಾಸವನ್ನ ಕಳೀತಕ್ಕಂತಹ ಕೆಲಸವನ್ನ ಮಾಡಿ.